ಎಲ್ರಿಗೂ ನಮಸ್ತೆ. ಸಂವಿಧಾನ ಸವಿರುಚಿ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಆದ್ಮೇಲೆ ಇವತ್ತಿನ 12ನೇ ಸರಣಿಯಲ್ಲಿ ಭಾರತದ ಚೈತನ್ಯವನ್ನು ಬಡಿದೆಬ್ಬಿಸಿದಂತಹ ಬರಹಗಾರರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಭಾರತೀಯರಲ್ಲಿ ದೇಶಭಕ್ತಿಯನ್ನ ಮತ್ತು ಬ್ರಿಟಿಷರ ಒಂದು ದಬ್ಬಾಳಿಕೆ ನೀತಿಯನ್ನ ಖಂಡಿಸುವ ಶಕ್ತಿಯನ್ನ ಬಡಿದೆಬ್ಬಿಸಿದಂತಹ ಸಾಕಷ್ಟು ಬರಹಗಾರರು ಕಂಡು ಬರ್ತಾರೆ. ಅಂತಹ ಬರಹಗಾರರನ್ನ ಈ ಆವರಣದಲ್ಲಿ ನೀಡಲಾಗಿದೆ. ಸೊ ಇವರ ಮೇಲೇನೆ 10 ಪ್ರಶ್ನೆಗಳನ್ನ ಕೇಳಲಾಗಿದೆ. ಆ ಪ್ರಶ್ನೆಗಳಲ್ಲಿನೇ ಸುಳಿವುಗಳನ್ನು ಕೂಡ, ಉತ್ತರದ ಕುರಿತು ಸುಳಿವುಗಳು ಅಥವಾ ಕ್ಲೂಗಳನ್ನು ಕೂಡ ನೀಡಲಾಗಿದೆ. ಅದರ ಆಧಾರದ ಮೇಲೆ ನೀವು ಸರಿಯಾದ ಉತ್ತರವನ್ನ ಗುರುತಿಸಿ. ಓಕೆ, ಮೊದಲನೇ ಪ್ರಶ್ನೆ, ಮರಾಠಿಯಲ್ಲಿ ಬರೆದವರು ವಿಷ್ಣು ಮತ್ತವನ ಅವತಾರದ ಹೆಸರನ್ನೂ ಸಹ ಇವರು ಹೊಂದಿದ್ದಾರೆ. ಎರಡನೇದು, ಭಾರತ ಮಾತೆಯ ಹೆಸರಿಟ್ಟುಕೊಂಡವರು ತಮಿಳು ಭಾಷೆಯಲ್ಲಿ ಇವರು ತಮ್ಮ ಬರಹಗಳನ್ನ ಬರೆದರು. ಯಾರಿವರು? ಮೂರನೇ ಪ್ರಶ್ನೆ, ಹೆಸರನ್ನು ನೋಡಿದರೆ ಉರ್ದುವಿನಲ್ಲಿ ಬರೆದರು ಎನ್ನಿಸಬಹುದು, ಆದರೆ ಬರೆದದ್ದು ಬಂಗಾಳಿಯಲ್ಲಿ. ಹೆಸರು ನೋಡಿದ್ರೆ ಇವರು ಉರ್ದು ಬರಹಗಾರ ಅನ್ನಿಸ್ತಾರೆ, ಆದ್ರೆ ಅವರು ಬರೆದಿದ್ದೆಲ್ಲ ಬಂಗಾಳಿ ಭಾಷೆಯಲ್ಲಿ. ಮುಂದಿನ ಪ್ರಶ್ನೆ, ಪ್ರೀತಿಯ ಶಶಿ ಬರೆದದ್ದು ಉರ್ದುವಿನಲ್ಲಿ. ಮುಂದಿನ ಪ್ರಶ್ನೆ, ಬ್ರಿಟಿಷರಿಂದ ಸುರಕ್ಷತೆಯನ್ನೇನೂ ಬಯಸದೆ ಹಿಂದಿಯಲ್ಲಿ ಬ್ರಿಟಿಷರ ವಿರುದ್ಧ ಬರೆದರು. ಇವರು ಯಾರು? ಮುಂದಿನ ಪ್ರಶ್ನೆ, ಮೋಡಗಳು ಮಳೆ ಸುರಿಸುವಂತೆ ತಮ್ಮ ಗುಜರಾತಿ ಲೇಖನಗಳ ಸುರಿಮಳೆಯ ಮೂಲಕ ಜನರನ್ನು ಬಡಿದೆಬ್ಬಿಸಿದರು. ಯಾರಿವರು? ದಾಶರಥಿ ರಾಜಸ್ಥಾನಿ ಭಾಷೆಯಲ್ಲಿ ಸ್ವಾತಂತ್ರ್ಯದ ಆಕಾಂಕ್ಷೆಯನ್ನು ಜನರಲ್ಲಿ ಬೆಳೆಸಿದವರು. ಯಾರಿವರು? ಬ್ರಿಟಿಷರು ಬಂಧಿಸಿದರೂ ಅದನ್ನು ಲೆಕ್ಕಿಸದೆ ನಿಜವನ್ನೇ ಹೇಳುವೆನೆಂದು ತೆಲುಗಿನಲ್ಲಿ ಬರೆದರು. ಇವರ್ಯಾರು? ಮುಂದಿನ ಪ್ರಶ್ನೆ, ತಮ್ಮ ಹೆಸರಿನ ಮುಂದೆ ಊರ ಹೆಸರನ್ನು ಸೇರಿಸಿಕೊಂಡಿರುವ ಈ ಲೇಖಕರು ಮಲಯಾಳಂನಲ್ಲಿ ಬರೆದರು. ಅವರ ಊರಿನ ಹೆಸರಿನಲ್ಲಿಯೇ ನಡೆದ ದೊಡ್ಡ ಚಳುವಳಿಯೂ ಸಹ ಇದೆ. ಮುಂದಿನ ಪ್ರಶ್ನೆ, ಕನ್ನಡದ ಕಂದ ತಂಪಾದ ಹೆಸರನ್ನು ಹೊಂದಿದ್ದರೂ ತಮ್ಮ ಬರಹದ ಮೂಲಕ ಬ್ರಿಟಿಷರಿಗೆ ಬಿಸಿ ಮುಟ್ಟಿಸಿದರು. ಇವರು ಯಾರು? ಆದ್ಮೇಲೆ ಈ 10 ಪ್ರಶ್ನೆಗಳಿಗೆ ನಿಖರವಾದ ಉತ್ತರಗಳನ್ನ ನೀವು ಇಲ್ಲಿ ನೋಡ್ಬೋದು. ನಿಮ್ಮ ಉತ್ತರ ಜೊತೆಗೆ ತಾಳೆ ಮಾಡ್ಕೊಳ್ಳಿ. ಮುಂದಿನ ಸರಣಿಯೊಂದಿಗೆ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.